ಅಮ್ಮ ಅವರ ಗಂಡ ನೀವೆಷ್ಟು ಜನ ನೋಡಿದ್ದೀರಾ? ಇದರಲ್ಲಿ ನಂದು ನೆಗೆಟಿವ್ ಪಾತ್ರ. ಫಣಿ ರಾಮಚಂದ್ರ ಅವ್ರು ನಿರ್ದೇಶನ ಮಾಡಿರೋ ಅಮ್ಮ ಅವರ ಗಂಡ ಅಲ್ಲಿ ಶಿವರಾಜ್ ಕುಮಾರ್ ಅವರು ಮತ್ತು ಮೇನೆ ಪ್ಯಾರ್ ಕಿಯಾ ಜ್ಞಾಪಕ ಇದೆಯಲ್ಲ, ಭಾಗ್ಯಶ್ರೀ ಅವರು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದು. ನಂದು ವಿಲನ್ ಕ್ಯಾರೆಕ್ಟರು. ಫಸ್ಟ್ ಟೈಮು ನೆಗೆಟಿವ್ ರೋಲ್ ಮಾಡಿದ್ದು. ಯಾವಾಗಲೂ ಒಳ್ಳೆ ಹುಡುಗಿ ಹಾಗೆಲ್ಲ ಇದ್ದ ಪಾತ್ರಗಳಲ್ಲಿ ನೆಗೆಟಿವ್ ಪಾತ್ರ ಮಾಡೋದಿದೆಯಲ್ಲ, ಆ್ಯಕ್ಚುಲಿ ಇಟ್ಸ್ ಮೋರ್ ಚಾಲೆಂಜಿಂಗ್. ಒಂಥರ ಖುಷಿ ಕೊಡುತ್ತೆ. ನಿಜ ಜೀವನದಲ್ಲಿ ನಾವು ವಿಲನ್ಗಳಾಗಿರಲ್ವಲ್ಲ, ಸೊ ತೆರೆ ಮೇಲೆ ಅದು ಮಾಡಬೇಕಾದಾಗ ಚೆನ್ನಾಗಿರುತ್ತೆ. ಫುಲ್ ನೆಗೆಟಿವ್ ಆಗಿ ಪ್ಲ್ಯಾನ್ ಮಾಡಿ ಆ ಸಿನಿಮಾ ನೋಡಿದರೆ ಅಫ್ಕೋರ್ಸ್ ನೀವು ನೋಡಿರ್ತೀರ, ಅವಳನ್ನೇ ಕೊಲ್ಲೋ ಪ್ರಯತ್ನ ಮಾಡಿ ಎಲ್ಲ ಮಾಡ್ತೀನಿ ಅಂಥ ಒಂದು ಕ್ಯಾರೆಕ್ಟರು. ನನ್ನ ಜೊತೆ ವಿಜಯ್ ಕಾಶಿಯವರು ಮತ್ತು ಮುಖ್ಯಮಂತ್ರಿ ಚಂದ್ರು ಅವರು ಮಾಡಿದ್ರು. ನನ್ನ ಪೇರಾಗಿ ವಿಜಯ್ ಕಾಶಿ ಆ್ಯಕ್ಚುಲಿ. ಬಟ್ ನಾನು ಹೆಂಗೆ ಪ್ಲ್ಯಾನ್ ಮಾಡ್ತೀನಿ ಅಂದರೆ, ಓಕೆ ವಿಜಯ್ ಕಾಶಿನೂ ಬಿಟ್ಟು ಅತ್ಲಾಗೆ ಶಿವಣ್ಣನ ಹೊಲಿಸ್ಕೊಂಡು ಅವಳನ್ನು ಸಾಯಿಸಿ ನಾನು ಆ ದೊಡ್ಡ ಆಸ್ತಿ ಒಡತಿ ಆಗ್ಬೋದು ಅನ್ನೋ ಥರದ್ದು ಒಂದು ಕ್ಯಾರೆಕ್ಟರು. ಸಖತ್ತಾಯಿತು. ಫಣಿ ರಾಮಚಂದ್ರ ಅವ್ರ ಜೊತೆ ಕೆಲಸ ಮಾಡಿದ್ದು ಚೆನ್ನಾಗಿತ್ತು. ಅದರಲ್ಲಿ ಮಜವಾಗಿತ್ತು. ನೀವೆಲ್ಲ ನೋಡಿದಿರಲ್ಲ, ಭಾಗ್ಯಶ್ರೀ ಅವರು ಒಂಥರ ಪುಟ್ಟು ಹುಟ್ಟಲ್ವ, ಅವರು ಸಣ್ಣಗೆ ಇದಾಗಿದ್ದರು. ಅವ್ರನ್ನ ನಮ್ಮ ಫಣಿ ರಾಮಚಂದ್ರ ಅವರು 100 grams ಅಂತಲೇ ಕರೆಯೋರು, ಅಂದರೆ ಅಷ್ಟು ಲೈಟಾಗಿದ್ದಾರೆ ಅಂತ. ಸೊ ಇದರಲ್ಲಿ ಇದರಲ್ಲೂ ಅಗೈನ್ ಹಾಡು ಡ್ಯಾನ್ಸು ಎಲ್ಲ ಆಯಿತು. ಬಟ್ ಒಂದು ಸ್ವಲ್ಪ ಅನುಭವ ಆಗಿತ್ತಲ್ಲ, ಮ್ಯಾನೇಜ್ ಆಯಿತು. ಒಂದೊಂದು ಸಾಂಗ್ ಇದೆ, ಎಲ್ಲ ಫ್ರೆಂಡ್ಸ್ ಎಲ್ಲ ಗ್ರೂಪ್ ಸೇರಿಕೊಂಡು ಒಂದು ಪಿಕ್ನಿಕ್ ಹೋದಾಗ ಒಂದು ಸಾಂಗ್ ಇದೆ. ಅಗೇನ್ ಚಂದ್ರು ಅವ್ರ ಜೊತೆ ಮಜಾ ಇರ್ತಿತ್ತು ಸೆಟ್ಟಲ್ಲಿ. ವಿಜಯ್ ಕಾಶಿಯವರು ನಾನು ಸಾಕಷ್ಟು ಸೀರಿಯಲ್ಗಳಲ್ಲಿ ಕೂಡ ಕೆಲಸ ಮಾಡಿದ್ದೀವಿ. ಸೊ ತುಂಬಾ ಚೆನ್ನಾಗಿ ಒಂಥರ ನಮ್ಮಿಬ್ರು ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ಅಗೇನ್ ಶಿವಣ್ಣ ಅವರು ಒಳ್ಳೆ ಫುಲ್ ಖುಷಿಯಾಗಿ ಅವ್ರದ್ದು ವಿಭಿನ್ನ ಪಾತ್ರ ಇದರಲ್ಲಿ. ಫುಲ್ಲು ಒಂಥರ ಇನಿಷಿಯಲ್ ಇದರಲ್ಲೆಲ್ಲ ಅವರು ಅಂದರೆ ಆ ಕಥೆನಲ್ಲಿ ಹಾಗೆ ತಾನೆ. ಸೊ ಗಂಡು ಹೆಣ್ಣಾಗಿ ಅಂದರೆ ಆ ಮನೆಯಲ್ಲಿ ಹೆಣ್ಣನ್ನು ನೋಡೋಕ್ಕೆ ಬರೋದು, ಗಂಡನ್ನು ನೋಡೋಕ್ಕೆ ಬರೋದು, ಹೀಗೆಲ್ಲ ಒಂಥರ ಡಿಫ್ರೆಂಟ್ ಆಗಿತ್ತು ಸಿನಿಮಾ. ಅದು ಮಾಡಿದೆ ನೆಗೆಟಿವ್ ರೋಲು. ಆಮೇಲೆ ಮಾಡಿದ್ದು ಮುಂಗಾರಿನ ಮಿಂಚು, ರಾಜೇಂದ್ರ ಸಿಂಗ್ ಬಾಬು ಅವ್ರ ನಿರ್ದೇಶನ. ಜಯಜಗದೀಶ್ ಅವರು ವಿಜಯಲಕ್ಷ್ಮಿ ಸಿಂಗ್ ಅವರು ಪ್ರೊಡ್ಯೂಸ್ ಮಾಡಿದ್ದು. ಆ್ಯಂಡ್ ವಿಜಯಲಕ್ಷ್ಮಿ ಅವರೇ ನನಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದರು. ಅದು ನಾನು ಫಸ್ಟ್ ಟೈಮು ಏನಂತ ಹೇಳ್ಬೋದು, ಗ್ಲ್ಯಾಮರಸ್ ರೋಲ್ ಅಂತ ಮಾಡಿದ್ದು. ನಂದು ಅದರಲ್ಲಿ ಚಿಕ್ಕ ಪಾತ್ರ, ಅಂದರೆ ರಮೇಶ್ ಅವರ ಸೆಕೆಂಡ್ ಹೀರೋಯಿನು. ಫಸ್ಟ್ ಸ್ಟೋರಿನ ಒಂದು ಅರ್ಧ ಗಂಟೆ ಬಂದು ಹೋಗುವಂಥ ಪಾತ್ರ, ಬಟ್ ವೆರಿ ಲೈವ್ಲಿ ಕ್ಯಾರೆಕ್ಟರ್. ನಾನು ಅದುವರೆಗೂ ಮಾಡದೇ ಇರೋವಂಥದ್ದು. ಯಾಕೆಂದರೆ ಈ ಮಧ್ಯೆ ನಾನು ಸಾಕಷ್ಟು ಸೀರಿಯಲ್ಸು ಮಾಡ್ತಿದ್ದೆ. ಆ್ಯಂಡ್ ಸೀರಿಯಲ್ಸಲ್ಲೆಲ್ಲ ನನ್ನ ಮೇಯ್ನ್ ರೋಲ್ ಎಲ್ಲ ಸಾಮಾನ್ಯವಾಗಿ ಸ್ವಲ್ಪ ಅವಳು ಇದು ಆ ಥರದ ಕಥೆಗಳೇ ಇರ್ತಾ ಇದ್ದಿದ್ದು. ಸೊ ಇದರಲ್ಲಿ ಟೋಟ್ಲಿ ಒಂಥರ ಡಿಫ್ರೆಂಟ್ ರೋಲು. ಪಟ 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 ಮಾತು, ನಾನು ತುಂಬ ಮಾತಾಡ್ತಿರ್ತೀನಿ. 2 wheeler ಓಡಿಸೋದೇನು, ಒಂದು ಹಾಡು ಕೂಡ ಇದೆ ಸೈಲೆನ್ಸ್ ಸೈಲೆನ್ಸ್ ಅಂತ, ಫುಲ್ಲು ಗ್ಲ್ಯಾಮರಸ್ ಸಾಂಗ್ ಅದು. ಒಂಥರ ಸ್ಟೆಪ್ಸು ರಮೇಶ್ ಅವ್ರು ಸದ್ಯ ಇದ್ದಿದ್ದರಿಂದ ನಾನು ಸ್ಟೆಪ್ಸ್ ಅಲ್ಲಿ ಹಾಕೋಕ್ಕೂ ಬಚಾವಾದೆ. ಸೊ ವೆರಿ ಡಿಫ್ರೆಂಟ್ ರೋಲ್. ಶಾರ್ಟ್ ಆದ್ರೂ ಜನ ಗುರ್ಸೋ ಅಂಥ ಒಂದು ಪಾತ್ರ ಮುಂಗಾರಿನ ಮಿಂಚು. ತುಂಬ ಚೆನ್ನಾಗಿತ್ತು ಮುಂಗಾರಿನ ಮಿಂಚು. ನಾನು ಯಾವಾಗಲೂ ಅನ್ಕೋತಾ ಇರ್ತೀನಿ, ನನಗೆ ಒಂದು ರೀತಿ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಅಂತ. ಯಾಕೆಂದರೆ ಮಾಡಿರೋದು ಸ್ವಲ್ಪ ಸಿನಿಮಾಗಳಾದ್ರೂ, ಯಾಕೆಂದ್ರೆ ನಾನು ತುಂಬ ಚೂಸಿಯಾಗಿದ್ದೆ. ನಾನು ಆಗಲೇ ಹೇಳಿದ್ನಲ್ಲ ಹಾಗೆ, ಏನೇ ಆಗಲಿ ನನಗಿಷ್ಟ ಆದರೆ ಮಾತ್ರ ಮಾಡ್ತಾ ಇದ್ದೆ. ಸೊ ಬಂದ ಸಿನಿಮಾಗಳನ್ನೆಲ್ಲ ಒಪ್ಕೊಳ್ಳಿಲ್ಲ. ಇವತ್ತು ಒಪ್ಕೊಂಡಿದ್ದರೆ 100 ಸಿನಿಮಾಗಳು ಮಾಡ್ಬೋದಿತ್ತೇನೋ, ಬಟ್ ಮಾಡಿದ್ದು ಕೆಲವೇ ಸಿನಿಮಾಗಳು, ಆದರೆ ಎಲ್ಲ ಮನಸ್ಸಿನಲ್ಲಿ ಉಳಿಯುವಂಥದ್ದು. ಆ್ಯಂಡ್ ಎಲ್ಲ ಒಳ್ಳೊಳ್ಳೆ ನಿರ್ದೇಶಕರ ಜೊತೆ, ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಒಳ್ಳೊಳ್ಳೆ ನಿರ್ದೇಶಕರ ಜೊತೆ ಕೆಲಸ ಮಾಡೋ ಒಂದು ಅವಕಾಶ. ಈ ಚಿತ್ರದಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರವ್ರ ಬಂಧನ ಎಲ್ಲ ಯಾರು ಮರೆಯೋಕ್ಕೆ ಸಾಧ್ಯ? ಅಂಥ ಒಂದು ನಿರ್ದೇಶಕರ ಜೊತೆ ಈ ಸಿನಿಮಾದಲ್ಲಿ ಕೆಲಸ. ಆ್ಯಂಡ್ ಅಫ್ಕೋರ್ಸ್ ರಮೇಶ್ ಅವರು, ನಾನು ಆಗಲೇ ಹೇಳಿದ್ನಲ್ಲ, ನಮ್ಮದು ಒಂಥರ ಕ್ರಾಸ್ವರ್ಡ್ ಬಾಂಡಿಂಗ್ ಅಂತಾರಲ್ಲ ಹಾಗೆ, ಆ ಥರದ್ದು ಒಂದು ಆಲ್ರೆಡಿ ಕನೆಕ್ಷನ್ ಆಗಿಬಿಟ್ಟಿದೆ. ಯಾಕೆಂದರೆ ನಮ್ಮ ಮಂದಾರ ಹೂವೆ ಆಮೇಲೆ ಬೆಳದಿಂಗಳ ಇದು ಮುಂಗಾರಿನ ಮಿಂಚು ಮಾಡಿದ್ದು. ಮುಂಗಾರಿನ ಮಿಂಚುನಲ್ಲಿ ಒಂದು ಹೊಸ ಅನುಭವ ಏನಂದರೆ, ಅದರಲ್ಲಿ ನನಗೆ ಒಂದು ಗಲಾಟೆ ನಡೀತಾ ಇರುತ್ತೆ, ಒಂದು ಪ್ರೊಟೆಸ್ಟ್ ನಡೀತಾ ಇರುತ್ತೆ. ನಾನು ಅದರಲ್ಲಿ ಜರ್ನಲಿಸ್ಟ್ ರೋಲು. ಸೊ ಅಲ್ಲಿ ಹೋಗ್ತೀನಿ ಆ್ಯಂಡ್ ಸ್ಟೋರಿ ಕವರ್ ಮಾಡೋ ಟೈಮ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆ್ಯಂಡ್ ನನಗೂ ಯಾರು ಶೂಟ್ ಮಾಡ್ತಾರೆ, ನಾನು ಅಲ್ಲೇ ಸಾಯ್ತೀನಿ, ಆ ಥರದ ಕ್ಯಾರೆಕ್ಟರು. ಫಸ್ಟ್ ಟೈಮು ಅದೆಲ್ಲ ಹಾಕಿ ಆ ಒಂದು ಬಾಂಬ್ ಇದ್ರ ಆ ಶಬ್ದ ಕಿವಿಯಿಂದ ಹೋಗೋಕ್ಕೆ ಐ ಥಿಂಕ್ ಒಂದಿನ ಏನೋ ಬೇಕಾಯಿತು. ಬಟ್ ಇಲ್ಲಾಂದರೆ ಸಾಮಾನ್ಯವಾಗಿ ಆ್ಯಕ್ಷನ್ ಹೀರೋಗಳಿಗೆ ಆ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ, ಏನೋ ಬಾಂಬ್ ಬ್ಲಾಸ್ಟ್ ಆಗೋದು ಅಥವಾ ಶೂಟ್ ಮಾಡಿದ್ರೆ ಯಾರೋ ಫುಲ್ ಇಲ್ಲಿ ರಕ್ತ ಎಲ್ಲ ಇದು ಮಾಡಿಕೊಂಡು ಸಾಯೋದು ಅಂತ. ನನಗೆ ಆ ಥರದ್ದೊಂದು ಅವಕಾಶ ಸಿಕ್ತು ಅದರಲ್ಲಿ. ಅದೊಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಬಟ್ ಕಿವಿ ಬ್ಲಾಕ್ ಆಗಿ ಹೋಗ್ಬಿಟ್ಟಿತ್ತು ಆ ಸೌಂಡ್ಗೆ. ಒಂದಿನ ಬೇಕಾಯ್ತು ಅದು ಕ್ಲಿಯರ್ ಆಗೋಕ್ಕೆ. ಸಾಂಗ್ ಒಂದಿತ್ತು ಅದರಲ್ಲಿ, ಟಿಪಿಕಲ್ ಮೂವಿ ಸಾಂಗ್ ಅಂತ ಹೇಳ್ಬೋದು, ಒಂದು ಡ್ಯುಯೆಟ್, ಸೈಲೆನ್ಸ್ ಅನ್ನೋ ಒಂದು ಸಾಂಗು. ಅದು ನೀವೆಲ್ಲ ನೋಡೇ ಇರ್ತೀರ. ಸೊ ಒಟ್ಟಿನಲ್ಲಿ ನನ್ನ ಜೀವನದಲ್ಲಿ ಅದು ಒಂಥರ. ಆ್ಯಂಡ್ ಅಗೈನ್ ಮುಂಗಾರಿನ ಮಿಂಚು 100 days ಆದಂಥ ಮೂವಿ. ಸೊ ನನ್ನ ಬತ್ತಳಿಕೆ ಅಂತೇನು ಹೇಳ್ತೀವಲ್ಲ, ಅದರಲ್ಲಿ ಮುಂಗಾರಿನ ಮಿಂಚು ಮತ್ತು
ಬೆಳದಿಂಗಳ ಬಾಲೆ, ನಿಷ್ಕರ್ಷ, ಮಂದಾರ ಹೂವೆ ಇವೆಲ್ಲ 100 ಡೇಸ್ ಕಂಡಂತ. ಇವತ್ತು ನಿಮ್ಗೆ ಅನ್ಸ್ಬೋದು ಏನು 100 ಡೇಸ್ ಏನು ಅಂತ, ಯಾಕಂದ್ರೆ ಇವತ್ತೆಲ್ಲ 100 ಡೇಸ್ ಸಿನಿಮಾಗಳು ಓಡೋಕ್ಕೆ ಅವಕಾಶವೇ ಇಲ್ಲ, ಅಷ್ಟರಲ್ಲೇ OTTಲಿ ಬಂದ್ಬಿಡತ್ತೆ ಎಲ್ಲ ಆಗುತ್ತೆ. ಸೊ ಇವತ್ತು 1 ವಾರ 2 ವಾರ ಓಡಿದ್ರೇ ಜನ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಆ ಕಾಲದಲ್ಲಿ ವಿತೌಟ್ ಎನಿ ಡಿಜಿಟಲ್ ಇದು ಯಾವುದೇ ಮಾರ್ಕೆಟಿಂಗ್ ಅಂದ್ರೆ ಏನು, ನ್ಯೂಸ್ ಪೇಪರಲ್ಲಿ ನಮ್ಮದು ಸ್ಟಿಲ್ಸ್ ಬರೋದು, ಮತ್ತು ಒಂದು ಸಿನಿಮಾ ಮ್ಯಾಗ್ಝಿನ್ಗಳು, ರೂಪತಾರ, ವಿಜಯ ಚಿತ್ರ ಇವೆಲ್ಲ ಸಿನಿಮಾ ಮ್ಯಾಗ್ಝಿನ್ಗಳಲ್ಲಿ ನಮ್ಮ ಸಿನಿಮಾ ವಿಷಯ ಬರೋದು ಅಥವಾ ಸ್ಟಿಲ್ಸ್ ಇರೋದು, ಇಂಥ ಸಿನಿಮಾದಲ್ಲಿ ಇಂಥವ್ರು ಅಂತ ಒಂದು ಯಾವುದೋ ಮೂವಿ ಸ್ಟಿಲ್ಸ್ ಕೊಡೋರು, ಅಷ್ಟೇ ಪಬ್ಲಿಸಿಟಿ. ಬಟ್ ಆವಾಗ ಜನ ಥಿಯೇಟ್ರಿಗೂ ಹಾಗೆ ಬಂದು ಸಿನಿಮಾಗಳು ನೋಡೋರು. ಸೊ ಅವತ್ತೆಲ್ಲ 100 ಡೇಸ್ ಅಂದರೆ ಒಂಥರ ಒಂದು ದೊಡ್ಡ ಸೆಲೆಬ್ರೇಷನು. ಆ ಥರ ಒಂದು ಮುಂಗಾರಿನ ಮಿಂಚು ಕೂಡ ಒಂದು ನನಗೆ ಹೆಮ್ಮೆ ಕೊಟ್ಟಂಥ ಚಿತ್ರ. ಆಮೇಲೆ ಮಾಡಿದ್ದು ಹೂಮಳೆ, ನನ್ನ ಒಂದು ಈ ಕೆರಿಯರ್ನಲ್ಲಿ ಒಂದು ಮಹತ್ವವಾದ ಪಾತ್ರ ಕೊಟ್ಟಂಥ ಒಂದು ಚಿತ್ರ ಅದು. ರಮೇಶ್ ಅವ್ರಿಗೆ ಪೂರ್ಣ ಪ್ರಮಾಣದ ನಾಯಕಿಯಾಗಿ ಮಾಡಿದೆ. ಆಮೇಲೆ ನಾಗತಿಹಳ್ಳಿ ಅವರ ನಿರ್ದೇಶನ. ಅದಾಗಲೇ ಅವರು ಅಮೇರಿಕಾ ಎಲ್ಲ ಆಗಿತ್ತು. ನಾಗತಿಹಳ್ಳಿಯವ್ರ ಬಗ್ಗೆ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿತ್ತು, ಎಂಥ ಸಿನಿಮಾಗಳು ಒಳ್ಳೆ ಕಥೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾರೆ ಅನ್ನೋದು. ಆ್ಯಂಡ್ ಹೂಮಳೆಯಲ್ಲಿ ನನಗೆ ಈ ಪಾತ್ರ, ಆ್ಯಂಡ್ ಆ ಪಾತ್ರ ಕೂಡ ಅಷ್ಟೇ ವಿಧವೆಯ ಪಾತ್ರ. ಆ ಕಾಲಕ್ಕೆ ಅದು ಒಂಥರ ಒಂದು ವಿಭಿನ್ನವಾದ ಪಾತ್ರನೇ, ಯಾಕೆಂದರೆ ವಿಧವಾ ಮರು ವಿವಾಹ ಅನ್ನೋದು ಇವತ್ತಿಗೂ ಸ್ವಲ್ಪ ಎಷ್ಟೋ ಕಡೆ ಆಗಲ್ಲ. ಆ ಕಾಲದಲ್ಲಂತೂ 90ಸಲ್ಲೆಲ್ಲ ಅಷ್ಟು ಒಂದು ವಿಡೋ ರಿಮ್ಯಾರೇಜ್ ಬಗ್ಗೆ ಏನು ಇದಿರಲಿಲ್ಲ. ಇದನ್ನು ನಿರ್ಮಾಣ ಮಾಡಿದ್ದು ಪರಿವರ್ತನಾ ಅನ್ನೋ ಸಂಸ್ಥೆ, ಶ್ರೀಪಾದ್ ನರಹಳ್ಳಿಯವರು. ಅವರು ಕೂಡ ಒಬ್ಬ ವಿಧವೆನೇ ಮದುವೆ ಆಗಿದ್ದರು. ಸೊ ಒಂದು ಇನ್ಸ್ಪಿರೇಷನಿಂದ ಅವರು ಈ ಸಿನಿಮಾ ಕೂಡ ಮಾಡಿದ್ರು. ಇದನ್ನು ನಾವು ಒಂದಷ್ಟು ಜನಕ್ಕೆ ತಲುಪಿಸ್ಬೇಕು, ಈ ವಿಧವಾ ಮರು ವಿವಾಹನ ನಾವು ಎಂಕರೇಜ್ ಮಾಡಬೇಕು ಅನ್ನೋ ಕಾರಣಕ್ಕೆ. ಸೊ ಆ ಸಿನಿಮಾದಲ್ಲಿ ನನಗೆ ಒಬ್ಬ ಮಗಳಿರ್ತಾಳೆ, ಚಿಕ್ಕ ಹುಡುಗಿ. ಅವಳಿಗೆ ಮತ್ತು ರಮೇಶ್ಗೆ ಬಾಂಡಿಂಗ್ ಆಗೋದು, ಅದ್ರ ಮೂಲಕ ನಮ್ಮಿಬ್ಬರು ಪ್ರೇಮ ಬೆಳೆಯೋದು. ಬಟ್ ಇವಳಿಗೆ ವಿಧವೆಗೆ ಒಂಥರ ತುಮುಲ, ಓಕೆ ಗಂಡನ ಮರೆತು ನಾನು ಇದು ಸರಿ ಮಾಡ್ತಿದ್ದೀನ, ಇದೆಲ್ಲ ಭಾವನೆಗಳಿರುವಂಥ ಅಭಿನಯಕ್ಕೆ ತುಂಬಾ ಅವಕಾಶ ಇದ್ದಂಥ ಸಿನಿಮಾ. ಆ್ಯಂಡ್ ನಾವು ಫಸ್ಟ್ ಟೈಮ್, ಐ ಥಿಂಕ್ ಕನ್ನಡ ಸಿನಿಮಾದಲ್ಲೇ ಫಸ್ಟ್ ಟೈಮ್ ಅನಿಸುತ್ತೆ, ನಾವು ಅಸ್ಸಾಂ ಕಡೆ ಹೋಗಿ ಶೂಟಿಂಗ್ ಮಾಡಿದ್ದು. ಯಾರೂ ಅಲ್ಲಿಗೆ ಹೋಗಿ ಮಾಡಿರಲಿಲ್ಲ. ಸೊ ಹೊಸ ಅನುಭವ. ಆ್ಯಂಡ್ ಆ ಟೈಮ್ನಲ್ಲಿ ಅಸ್ಸಾಂ ಅಂದರೆ ನಾವು ನ್ಯೂಸ್ ಪೇಪರಲ್ಲಿ ಇಲ್ಲಿ ಓದ್ತಾ ಇದ್ದೀವಿ. ನಾವೆಲ್ಲೋ ದೂರದಲ್ಲಿರ್ತೀವಿ, ನಮಗೆ ಇಲ್ಲಿ ನ್ಯೂಸಲ್ಲಿ ಏನು ಸಿಗುತ್ತೋ ನಮಗೆ ಅಷ್ಟೇ ಗೊತ್ತಿರುತ್ತೆ ಆ ಜಾಗದ ಬಗ್ಗೆ. ಅಸ್ಸಾಂ ಅಂದರೆ ಆವಾಗೆಲ್ಲ ಉಲ್ಫಾ ಟೆರರಿಸಮ್ಮು, ಇವತ್ತು ಇಲ್ಲಿಷ್ಟು ಬಾಂಬ್ ಬ್ಲಾಸ್ಟ್ ಆಯಿತು, ಇಲ್ಲಿಷ್ಟು ಜನ ಸತ್ರು, ಇಲ್ಲಿಷ್ಟು ಗಲಾಟೆ ಆಯಿತು, ಇಷ್ಟೇ ಓದಿದ್ದ ಅನುಭವ. ಸೊ ಅಸ್ಸಾಂನಲ್ಲಿ ಫಸ್ಟ್ ಡೇ ಕಾಲಿಟ್ಟಾಗ ಒಂಥರ ಎಲ್ಲರನ್ನೂ ಅನುಮಾನ ದೃಷ್ಟಿಯಿಂದ ನೋಡೋ ಹಾಗಾಗ್ತಿತ್ತು. ಏನಪ್ಪ, ಯಾರು ಟೆರರಿಸ್ಟೋ, ಯಾರಿದೋ, ಜನ ಹೇಗೋ, ಒಂಥರ ಮನಸ್ಸಿನೊಳಗೆ ಎಲ್ಲೋ ಒಂದು ಹೆದರಿಕೆ ಇರ್ತಾ ಇತ್ತು. ಬಟ್ ಅಲ್ಲಿ ಹೋಗಿ ಸ್ವಲ್ಪ ದಿನ ಇದ್ದಾಗ ಗೊತ್ತಾಗಿದ್ದಂದರೆ, ಅಸ್ಸಾಮಿ ಜನಗಳು ತುಂಬ ಒಳ್ಳೆ ಜನಗಳು, ನಮ್ಮ ಕನ್ನಡದವ್ರ ಥರ ತುಂಬಾ ಪ್ರೀತಿ, ತುಂಬಾ ಅಭಿಮಾನ, ಎಷ್ಟು ಚೆನ್ನಾಗಿ ಒಂಥರ ಸತ್ಕಾರ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಅದೇ ಹೇಳೋದು, ನಾವು ಬರೀ ನೋಡಿದ್ದೇ ಸತ್ಯ ಅಂದ್ಕೊಳ್ಳೋ ಹಾಗಿಲ್ಲ ಅಂತ. ಅಫ್ಕೋರ್ಸ್ ಟೆರರಿಸಮ್ ಒಂದು ಕಡೆ ಅದು ಆಗ್ತಾಯಿತ್ತು. ಇನ್ಫ್ಯಾಕ್ಟ್ ಒಂದು ಇಂಟ್ರೆಸ್ಟಿಂಗ್ ಅಂದರೆ, ನಾವು ಒಂದು ಮನೇಲಿ ಶೂಟಿಂಗ್ ಮಾಡಬೇಕಿತ್ತು. ಅಲ್ಲಿಗೆ ನಾವು ಹೋಗೋಕ್ಕೆ ಮುಂಚೆ ಒಂದು ಟೆರರಿಸ್ಟ್ ಇವ್ರದ್ದು ಒಂದು 4 ಜನದ ಏನೋ ಮೀಟಿಂಗ್ ನಡೆದಿತ್ತು ಅಂತ ನಮ್ಗೆ ಆಮೇಲೆ ಗೊತ್ತಾಯಿತು. ಅಲ್ಲಿ ನಮ್ಗೆ ಗೊತ್ತಿರಲಿಲ್ಲ. ನಾವು ಹೋದ್ವಿ, ಶೂಟಿಂಗ್ ಮಾಡಿದ್ವಿ, ಎಲ್ಲ ಆಯಿತು. ಬಟ್ ಅದು ನಾವು ಹೋಗೋಕ್ಕೆ ಮುಂಚೆ ಯಾವುದೋ ಒಂದು ಮೀಟಿಂಗ್ ಅಲ್ಲಿ ಆಗಿತ್ತು ಅನ್ನೋದು ನಮ್ಗೆ ನಂತರ ಗೊತ್ತಾಯಿತು. ಆಮೇಲೆ ಇನ್ನೊಂದು ಅನುಭವ ಅಂದರೆ, ಅಲ್ಲಿ ಒಂದು ಪಾರ್ಕಲ್ಲೋ ಏನೋ ಶೂಟಿಂಗ್ ಆಗಬೇಕಿತ್ತು. ಅಲ್ಲಿ ಆಗಬೇಕಾದ್ರೆ ಏನು ಸೀಕ್ವೆನ್ಸ್ ಮಾತಾಡೋದು, ಬಟ್ ಒಂದು ಗನ್ ಶಾಟ್ ಥರ ಏನೋ ಇದು ಮಾಡೋದೇನೋ ಬಂದಿತ್ತು. ತಕ್ಷಣವೇ ಪೊಲೀಸ್ ಬಂದುಬಿಟ್ರು, ಅದೆಲ್ಲ ಮಾಡೋ ಹಂಗಿಲ್ಲ ಅಂತ. ಬಿಕಾಸ್ ಆ್ಯಸ್ ಇಟ್ ಈಸ್ ಅಲ್ಲಿ ಎಷ್ಟೋ ಕೇಸ್ಗಳು ನಡೀತಿದ್ದಾಗ ನಾವು ಸಿನಿಮಾದಲ್ಲಿ ಇದಂತ ಆಮೇಲೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ, ಇಲ್ಲ ನಾವು ಹೀಗೆ ಮಾಡ್ತಿದ್ದೀವಿ, ಇನ್ಮೇಲೆ ಪರ್ಮಿಷನ್ ಕೊಟ್ಟರು. ಬಟ್ ಆ್ಯಂಡ್ ಸಾಯಂಕಾಲ ಮಧ್ಯಾಹ್ನ 3:30-4 ಗಂಟೆಗೆ ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿಬಿಡೋದು. ಯಾಕೆಂದರೆ ಒಂಥರ ಅಲ್ಲೂ ಜನಕ್ಕೆ ಹೆದರಿಕೆ ಇದ್ದೇ ಇರ್ತಿತ್ತಲ್ವ, ಯಾವ ಕ್ಷಣದಲ್ಲಿ ಏನು ಗಲಾಟೆ ಶುರುವಾಗುತ್ತೋ ಅಂದ್ಕೊಂಡು ಎಲ್ಲ ಬೇಗ ಸಾಯಂಕಾಲ ಕ್ಲೋಸ್ ಆಗಿ ಹೋಗ್ತಿತ್ತು. ಸೊ ನಮ್ಮ ಶೂಟಿಂಗ್ ಕೂಡ ಅಷ್ಟೇ, ಬೆಳಗ್ಗೆ ಬೇಗ ಶುರುವಾಗಿ ಬೇಗ ಮುಗಿಸ್ಕೊಂಡ್ಬಿಡ್ತಾ ಇದ್ವಿ. ಹೇಳಿದ್ನಲ್ಲ, ಇದು ಅಂಗಡಿ ಎಲ್ಲ ಬೇಗ ಕ್ಲೋಸ್ ಆಗೋದು. January 26 ನಮ್ಮ ರಿಪಬ್ಲಿಕ್ ಡೇ ದಿನ ಇಡೀ ಊರು ಬಂದಾಗಿತ್ತು. ನಾವೆಲ್ಲ ಹೋಟೆಲಲ್ಲೇ ಇದ್ವಿ. ಅವತ್ತು ನಾವು ಶೂಟಿಂಗು ಮಾಡೋಕ್ಕೆ ಸಾಧ್ಯ ಇರಲಿಲ್ಲ, ಬಿಕಾಸ್ ಟೆರರಿಸ್ಟು ದೇ ಹ್ಯಾಡ್ ಕಾಲ್ಡ್ ಫಾರ್ ಅ ಬಂದ್. ಸೊ ಏನು ನಾವು ಆ್ಯಕ್ಟಿವಿಟೀಸ್ ಮಾಡೋ ಹಾಗೆ ಇರಲಿಲ್ಲ. ಸೊ ಎಲ್ಲರೂ ಒಂಥರ ನಮ್ಮ ಗಣರಾಜ್ಯೋತ್ಸವ ಆಚರಿಸೋ ಬದಲು ನಾವು ರೂಮ್ಗಳಲ್ಲಿ ಕೂತಿರ್ಬೇಕಾಯ್ತು. ಬಟ್ ಟೆರರಿಸಮ್ ಆಮೇಲೆ ಸದ್ಯ ಕಮ್ಮಿ ಆಗಿದೆ ಈಗ. ಆ ಟೈಮಲ್ಲಿ ಮಾತ್ರ ಖಂಡಿತ ಯಾವಾಗಲೂ ಅದು ಒಂದು ಭಯ ಮಾತ್ರ ಎಲ್ಲೋ ಕಾಡ್ತಾನೆ ಇತ್ತು. ಯಾವಾಗ ಏನಾಯ್ತೋ, ನಮ್ಮ ಟೀಮ್ ಮೇಲೆ ಯಾರು ಬಂದು ಅಟ್ಯಾಕ್ ಮಾಡ್ತಾರೋ ಇದೆಲ್ಲ ಹೇಳೋಕ್ಕಾಗಲ್ವಲ್ಲ. ಟೆರರಿಸ್ಟ್ಗಳಿದ್ದಾಗ ಎನಿ ಟೈಮ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್, ಯಾರು ಬೇಕಾದರೂ ಬಂದು ಅಟ್ಯಾಕ್ ಮಾಡ್ಬೋದು. ಸೊ ಆ ಒಂದು ಕಾನ್ಸ್ಟೆಂಟ್ ಭಯ ಇದ್ದೇ ಇರ್ತಿತ್ತು. ಬಟ್
ವಿ ರಿಯಲೈಸ್ಡ್ ಅಲ್ಲಿ ಜನ ಮಾತ್ರ ತುಂಬ ಒಳ್ಳೆಯವರು ಅಂತ, ತುಂಬ ಚೆನ್ನಾಗಿ ಇದು ಮಾಡ್ತಿದ್ರು. ಆಮೇಲೆ ಭಾಗೀರಥಿ ಬಾಯಿ ಕದಂ ಅಂತ ನಮ್ಮ ಕನ್ನಡದವರು, ಅವರಲ್ಲಿ ಅಸ್ಸಾಂನಲ್ಲಿದ್ದರು. ಅವ್ರು NSD ಗ್ರ್ಯಾಜುಯೇಟ್, ಈಗ ತುಂಬ ಇದ್ದಾರೆ. ಅವ್ರ ಗಂಡ ಬಹರುಲ್ ಅಂತ, ಅವ್ರ ಅಸಮೀಸು. ಸೊ ಅವರಿಬ್ಬರು ನಮ್ಮ ಟೀಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಭಾಗೀರಥಿ ನನಗೆ ಸುಮಾರು ಅಸಮೀಸ್ ವರ್ಡ್ಸ್ ಎಲ್ಲ ಕಲಿಸ್ಕೊಟ್ರು. ಯಾಕೆ ನಾನು ಅಲ್ಲಿರ್ತೀನಿ ಅಂತ, ಹಾಗಾಗಿ ಕೆಲವು ನನ್ನ ಮಾತಿನಲ್ಲಿ ಅಸಮೀಸ್ ವರ್ಡ್ಸ್ ಬರಬೇಕಿತ್ತು. ಸೊ ಒಂದು ಹೇಳ್ತೀನಿ, ಪ್ಲೀಸ್ ಪೆನ್ ಕೊಡ್ತೀರಾ ಅನ್ನೋಕ್ಕೆ ಕೊಲುಮ್ ಟು ಅಲಕ್ ಮಂದಿ ಬೋನೆ. ಸೊ ಆ ಡೈಲಾಗ್ ನಂಗೆ ಇನ್ನೂ ಜ್ಞಾಪಕ ಇದೆ, ಕೊಲುಮ್ ಟು ಅಲಕ್ ಮಂದಿ ಬೋನೆ ಅಂದರೆ ಪೆನ್ ಕೊಡ್ತೀರಾ ಅಂತ. ಆಮೇಲೆ ಭಾತ್ ಖಾಲೆ ಅಂದರೆ ಊಟ ಆಯಿತಾ, ಈ ಥರದ ಕೆಲವೆಲ್ಲ ವರ್ಡ್ಸ್ ಕಲ್ತಿದ್ದೆ. ಆ್ಯಂಡ್ ನಮ್ಮ ತಂದೆನೂ ಇವತ್ತಿಗೂ ಜ್ಞಾಪಿಸ್ಕೋತಾರೆ, ನಾನು ಯಾವಾಗಲೂ ಜ್ಞಾಪಿಸ್ಕೊಳ್ಳೋದು ಅಂದರೆ ಅದ್ರಕ್ ಚಾಯ್. ಅಲ್ಲಿ ಎಷ್ಟು ಶುಂಠಿ ಟೀ ಕುಡ್ದಿದ್ದೀವಿ ಅಂದರೆ, ಅಲ್ಲಿ ಮಾತೆತ್ತಿದ್ರೆ ಅದ್ರಕ್ ಚಾಯ್ ಅಂತ ತಂದ್ಕೊಡೋರು. ಸೊ ಚೆನ್ನಾಗಿ ಅಸಮೀಸ್ ಅದ್ರಕ್ ಚಾಯ್ನ ಎಂಜಾಯ್ ಮಾಡಿದ್ವಿ. ಆಮೇಲೆ ಆ ಸಿನಿಮಾದಲ್ಲಿ ತುಂಬ ಟಚಿಂಗ್ ಅನ್ನೋ ಒಂದು ಸೀನ್ ಅಂದರೆ, ಆ ಹೆಣಗಳ ಮಧ್ಯೆ ಆ ನನ್ನ ಮಗಳನ್ನು ಹುಡುಕೋದು. ಅಲ್ಲಿ ಆ ಥರದ್ದು ತುಂಬ ಕೇಸಸ್ ಆಗಿತ್ತಂತೆ, ಅಲ್ಲಿ ನಾವು ಕೇಳಿದ್ವಿ ಕೂಡ. ಆ್ಯಂಡ್ ಆ ಸೀನು ತುಂಬ ಒಂಥರ ಟಚಿಂಗ್ ಆಗಿತ್ತು. ಆ ಹೆಣಗಳ ಮಧ್ಯೆ ಅದನ್ನೆಲ್ಲ ಹುಡುಕಿ ಅವಳು ಕೊನೆಗೆ ಬದುಕಿದ್ದಾಳೆ ಅಂತ ಗೊತ್ತಾಗ, ಅಂದರೆ ಅವಳು ಬದುಕಿದ್ರೂ ಅವಳನ್ನು ಹೆಣ ಅಂತ ಗಾಡೀಲಿ ಹಾಕ್ಬಿಟ್ಟಿರ್ತಾರೆ, ಬಟ್ ಆಮೇಲೆ ರಿಯಲೈಸ್ ಆಗೋದು. ಆಮೇಲೆ ಬಿಹು ಡ್ಯಾನ್ಸ್ ಕಲ್ತಿದ್ದು, ಒಂಚೂರು ಆ ಬಿಹು ಸ್ಟೆಪ್ಸ್ ಹಾಕಿ ಬಿಹು ಡ್ರೆಸ್ಸಲ್ಲಿ, ಬಿಕಾಸ್ ಅಲ್ಲಿ ಅಸ್ಸಾಮೀಸ್ ಇದರಲ್ಲಿ ಬಿಹು ಡ್ಯಾನ್ಸ್ ಪಾಪ್ಯುಲರ್ ಅಂತ ನಿಮಗೆಲ್ಲ ಗೊತ್ತು, ಅವರ ಒಂದು ನರ್ತನ ಶೈಲಿ ಬಿಹು ಡ್ಯಾನ್ಸು. ಸೊ ಅದನ್ನು ಕಲ್ತಿದ್ದು. ಹೂಮಳೆಯಿಂದ ಸಾಕಷ್ಟು ಕಲ್ತೀನಿ. ಅಫ್ಕೋರ್ಸ್ ಅಭಿನಯ, ಯಾಕೆಂದರೆ ಒಳ್ಳೆ ಮುಖ್ಯವಾದ ಅಭಿನಯಕ್ಕೆ ಅವಕಾಶ ಇರುವಂಥ ಪಾತ್ರ. ನಾಗತಿಹಳ್ಳಿಯವರು ತುಂಬ ಸಹಕಾರ ಕೊಡ್ತಿದ್ರು. ಶೋಭಾ ಅವರವರ ಪತ್ನಿ, ಅವರು ಎಲ್ಲ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಿದ್ದು ನನಗೆ, ಡಿಫ್ರೆಂಟ್ ಕೈಂಡ್ ಆಫ್ ಸ್ಯಾರೀಸು ಇದು. ಆಮೇಲೆ GS ಭಾಸ್ಕರ್ ಅವರು, ಅವರ ಕ್ಯಾಮ್ರಾ ವರ್ಕು, ಅಂಥ ಭಾಸ್ಕರ್ ಅಂಥವ್ರ ಜೊತೆ ಕೆಲಸ ಮಾಡೋ ಒಂದು ಒಳ್ಳೆಯ ಅವಕಾಶ. ನಾನು ಆಗಲೇ ಹೇಳಿದ್ನಲ್ಲ, ಹಾಗೆ ಎಲ್ಲ ಒಳ್ಳೊಳ್ಳೆ ಛಾಯಾಗ್ರಾಹಕರ ಜೊತೆ ಆಗಲಿ, ನಿರ್ದೇಶಕರ ಜೊತೆ ಆಗಲಿ ಕೆಲಸ ಮಾಡೋಕ್ಕೆ ನನ್ನ ಒಂದು ಲಿಮಿಟೆಡ್ ಮೂವೀಸ್ನಲ್ಲೇ ನನಗೆ ಆ ಥರದ ಅವಕಾಶ ಸಿಕ್ತು. ಭಾಸ್ಕರ್ ಅವರು ನನ್ನ ಮೊದಲನೇ ಸಿನಿಮಾ, ಅವ್ರ ಜೊತೆ ಅದರಲ್ಲಿ ಕೆಲಸ ಮಾಡಿದ್ದು. ಆಮೇಲೆ ಎಷ್ಟರ ಮಟ್ಟಿಗೆ ಕ್ಲೋಸ್ ಆಗ್ಬಿಟ್ವಿ ಅಂದರೆ, ಈಗಲೂ ನಾವು ಒಂಥರ ಫ್ರೆಂಡ್ಸ್ ಥರ ಜಗಳ ಆಡ್ತೀವಿ. ನಾನು ರೇಗ್ತಾ ಇರ್ತೀನಿ, ಏನು ಕಾಲೇ ಮಾಡಲಿಲ್ಲ ಅಂತ, ಅಂದರೆ ಆ ಒಂದು ರಿಲೇಷನ್ಶಿಪ್ ಡೆವಲಪ್ ಆಯಿತು. ಅವ್ರಿಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಏನಾದ್ರು ಶಾರ್ಟ್ ಸರಿ ಇಲ್ಲ ಅಂದ್ರೆ ಮಾತ್ರ ಸ್ಟ್ರಿಕ್ಟಾಗಿ ಹೇಳೋರು ಅವರೂ, ನೋಡು ಅದು ಸರಿಗೆ ಬರಲಿಲ್ಲ, ಇನ್ನೊಂದು ಸಲ ಮಾಡು, ಹೀಗೆಲ್ಲ ಹೇಳೋರು. ಆ್ಯಂಡ್ ಆಫ್ಕೋರ್ಸ್ ರಮೇಶ್ ಅವ್ರ ಜೊತೆ ನಾವು ಡಿಸ್ಕಸ್ ಮಾಡಿಕೊಂಡು ನಾವು ಮಾಡ್ತಿದ್ವಿ. ಆಮೇಲೆ ಬೇಬಿ ಹಿಮಾ ಅಂತ ನನ್ನ ಮಗಳ ಪಾತ್ರ ಮಾಡಿದವಳು, ಮದನ್ ಹರಿಣಿ ಅಂತ ನಮ್ಮ ಡ್ಯಾನ್ಸ್ ಕೊರಿಯೋಗ್ರಾಫರ್ಸ್ ಇದ್ದಾರಲ್ಲ ಅವ್ರ ಮಗಳು. ಸೊ ಒಂಥರ ತುಂಬ ಚೆನ್ನಾಗಿತ್ತು ಟೀಮ್ ಕೂಡ. ಆ್ಯಂಡ್ ಹೇಳ್ದಂಗೆ ಕಥೆ ಚೆನ್ನಾಯಿತು, ಹಾಡುಗಳು ಚೆನ್ನಾಗಿದ್ದವು. ಮತ್ತು ಅಣ್ಣವ್ರು ಹಾಡಿದ್ದು ಹೂಮಳೆ ಹೂಮಳೆ ಸಾಂಗ್ ಇವತ್ತಿಗೂ ಒಂಥರ ತುಂಬ ಪಾಪ್ಯುಲರ್. ಮೊನ್ನೆನೂ ಕೋಇನ್ಸಿಡೆನ್ಸ್, ನಾನು ಯಾವುದೋ ಊಬರ್ ಹತ್ತಿದೆ, ಅಲ್ಲಿ ಹತ್ತೋ ಟೈಮ್ ಕರೆಕ್ಟಾಗಿ ಆ ಹಾಡು ಪ್ಲೇ ಆಗ್ತಾಯಿತ್ತು. ಸೊ ಒಂಥರ ಕೋಇನ್ಸಿಡೆನ್ಸು ಖುಷಿ ಕೊಡ್ತು. ಹೂಮಳೆ ನನಗೆ ಒಂದು ಪ್ರಶಸ್ತಿನೂ ತಂದುಕೊಟ್ಟಂಥ ಚಿತ್ರ ಅದು. ಉದಯ ಅವಾರ್ಡ್ಸ್, ಆವಾಗ ಸಿನಿ ಅವಾರ್ಡ್ಸ್ ಕೊಟ್ಟಂಥ ಉತ್ತಮ ನಟಿ ಅನ್ನೋ ಒಂದು ಪ್ರಶಸ್ತಿ ತಂದುಕೊಟ್ಟಂಥ ಸಿನಿಮಾ ಹೂಮಳೆ. ಅದರಲ್ಲಿ ವಿನಯ ಪ್ರಸಾದು ಅಷ್ಟೇ ಫಸ್ಟ್ ಮಾಡಿದ್ದಾರೆ. ಅಫ್ಕೋರ್ಸ್ ನನಗೆ ಅದಕ್ಕೆ ಮುಂಚೆನೇ ವಿನಯ ಪ್ರಸಾದ್ ಅವ್ರ ಪರಿಚಯನೂ ಇತ್ತು, ಬಟ್ ಅದರಲ್ಲೂ ಕೂಡ ಚೆನ್ನಾಗಿತ್ತು ಅವರು ಮಾಡಿದ್ದು. ಒಂದು ಟಾಕ್ ಶೋ ಆ ಥರದ ಕಾನ್ಸೆಪ್ಟ್ ಇಟ್ಕೊಂಡು ಅಲ್ಲಿ ನನ್ನ ಇಂಟ್ರೊಡಕ್ಷನ್ನು ಎಲ್ಲ ಸಖತ್ತಾಗಿತ್ತು ಅದು. ಹೂಮಳೆಯಲ್ಲಿ ನಮ್ಮದು ಒಂದು ಸಾಂಗ್ ಶೂಟಿಂಗ್ ಅಂತೂ ಬೆಳಗಿನ ಜಾವ ಶುರು ಮಾಡಿಬಿಡ್ತಿದ್ವಿ. ಬಿಕಾಸ್ ಆ ಕಡೆ ಎಲ್ಲ ಶಿಲಾಂಗಲ್ಲೆಲ್ಲ ಮಾಡಿದ್ದು ನಾವು ಆ ಸಾಂಗು, ಜುಮ್ 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 ಜೈಂಕಾರವ ಆ ಸಾಂಗ್ ಆಗಿದ್ದು. ಅದಕ್ಕೇನೆಂದರೆ, ಈಗ ನನಗೆ US ಹೋದ್ಮೇಲೆ ಇವಾಗ ಗೊತ್ತಿದೆ, ವಿಂಟರಲ್ಲಿ ಅಲ್ಲಿ ಬೇಗ ಕತ್ಲೆ ಆಗಿಬಿಡುತ್ತೆ, ಮತ್ತು ಸಮ್ಮರಲ್ಲಿ ರಾತ್ರಿ 8 ಗಂಟೆ ಆದರೂ ಬೆಳಕಿರುತ್ತೆ ಅನ್ನೋದೆಲ್ಲ. ಬಟ್ ಅವಾಗ ನನಗೆ ಅದೆಲ್ಲ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಫಸ್ಟ್ ಡೇ ನಾವು ಈ ಶೂಟಿಂಗ್ ಹೋಗ್ಬೇಕಾದ್ರೆ ಕೋಲ್ಕತ್ತಾಗೆ ಹೋಗಿ, ಕೋಲ್ಕತ್ತಾಯಿಂದ ಅಸ್ಸಾಂಗೆ ಗೌಹಾಟಿಗೆ ಹೋಗಿದ್ದು. ಸೊ ಕೋಲ್ಕತ್ತಾ ಕಾಲಿಟ್ಟಾಗಲೇ ನಾನು ನಮ್ಮ ತಂದೆ ಇಲ್ಲಿಂದ ಹೋಗಿದ್ದೀವಿ, ಮಧ್ಯಾಹ್ನ 3:30-4 ಗಂಟೆಗೇ ಕತ್ಲು, ಏನು ಇಷ್ಟು ಬೇಗ ಕತ್ಲಾಗಿದೆ ಅಂತ. ಅಲ್ಲಿ ಶಿಲಾಂಗ್ ಎಲ್ಲ ಶೂಟ್ ಮಾಡ್ಬೇಕಾರಂತೂ ಬೆಳಗ್ಗೆ 5 ಗಂಟೆಗೆ ನಾವು ಸೆಟ್ಟಲ್ಲಿ ಇರ್ತಿದ್ವಿ. ಚಳಿ ಅಂದರೆ ಚಳಿ, ಬಟ್ 5 ಗಂಟೆಗೆ ಸೆಟ್ಟಲ್ಲಿದ್ದು 5 ಗಂಟೆಗೆ ಶುರು ಮಾಡಿಬಿಡೋದು. ಯಾಕೆಂದ್ರೆ 3:30 ಮೇಲೆ ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ, ಕತ್ಲಾಗ್ಬಿಡೋದು. ಈಗ ಅದೇ ಹೇಳಿದ್ನಲ್ಲ, US ಅಲ್ಲಾದರೆ ಅದು ಇವಾಗ ಅಭ್ಯಾಸ ಆಗಿದೆ ನಮ್ಗೆ. ಅಲ್ಲಿ ವಿಂಟರಲ್ಲಿ ಬೇಗ ಕತ್ಲಾಗುತ್ತೆ, 3:30-4 ಗಂಟೆಗೆ ಏನಪ್ಪ ಅಂತ ಸೋಮಾರಿತನ ಬಂದುಬಿಡುತ್ತೆ. ಬಟ್ ಸಮ್ಮರಲ್ಲಿ 8-9 ಆದರೂ ಕತ್ಲಾಗಿರಲ್ಲ, ಫುಲ್ ಡೇ ಇದೆ ಇನ್ನೂ ಅನ್ನೋದು ಆವಾಗ ಹೊಸ ಅನುಭವ. ಆಮೇಲೆ ಕೋಲ್ಕತ್ತಾ ಹೋದ್ಮೇಲೆ ನಾನು ರಸಗುಲ್ಲ ಎಲ್ಲ ತಿಂದೆ ಬರೋಕ್ಕಾಗತ್ತಾ? ಸೊ ನಾನು ರಮೇಶು ನಮ್ಮಪ್ಪ ಎಲ್ಲ ಹೋಗಿ ಚೆನ್ನಾಗಿ ಒಂದಿಷ್ಟು ರಸಗುಲ್ಲ, ರಸಮಲಾಯಿ ಎಲ್ಲ ತಿನ್ಕೊಂಡು ಬಂದ್ವಿ. ಅಲ್ಲೂ ಸಾಕಷ್ಟು ಶಾಪಿಂಗು ಎಲ್ಲ ಆಯಿತು. ಇನ್ನೊಂದು ಇಂಪಾರ್ಟೆಂಟ್ ಒಂದು ಫನಿ ವಿಷಯ ಅಂದರೆ, ನಮ್ಮ ತಂದೆ ಒಂದು ಒಳ್ಳೆ ಸ್ವೆಟ್ರ್ ಇಟ್ಕೊಂಡಿದ್ರು, ಅಲ್ಲಿ ಬೇಕಾಗತ್ತೆ ಚಳಿ ಇರುತ್ತೆ ಅಂತ.
ಒಂದು ಸೀನಲ್ಲಿ ಅದನ್ನು ಯೂಸ್ ಮಾಡಿದ್ದೀವಿ ಆ್ಯಕ್ಚುಲಿ. ಯೂಸ್ ಮಾಡಿ ನಾನು ರಮೇಶ್ ಆ ಸಾಂಗಲ್ಲೇ ಬರುತ್ತೆ, ಇದು ತೋರಿಸ್ತೀನಿ ರಮೇಶ್ ಇನ್ಯಾವುದೋ ತೋರಿಸ್ತೀನಿ ಚೆನ್ನಾಗಿಲ್ಲ ಅಂತೀನಿ, ಆಮೇಲೆ ಈ ಸ್ವೆಟರ್ ರಮೇಶ್ ಪಿಕ್ ಮಾಡಿದಾಗ ಹಾಂ ಇದು ಚೆನ್ನಾಗಿದೆ ಅಂತೀನಿ, ದೆನ್ ಅವ್ರು ಅದನ್ನ ಹಾಕ್ಕೊಂಡು ನಾವು ಒಟ್ಟಿಗೆ ವಾಕ್ ಮಾಡೋದು ಎಲ್ಲ ಇದೆ. ಸೊ ಅದು ಆ ಸ್ವೆಟರ್ ಇನ್ನೂ ಇದೆ ನನ್ನ ಹತ್ರ, US ಅಲ್ಲಿದೆ, ಬಟ್ ಅದನ್ನು ಅವ್ರು ಯೂಸ್ ಮಾಡಿದರು. ಆಮೇಲೆ ನಾವು ಫಿಲ್ಮ್ ಶೂಟಿಂಗ್ಗೆ ಡಾಕಿ ಅಂತ ಬಾಂಗ್ಲಾದೇಶ್ ಬಾರ್ಡ್ರ್ವರೆಗೂ ಹೋಗಿ ಬಂದ್ವಿ. ಸೊ ಇಂಡಿಯಾ ಬಾಂಗ್ಲಾದೇಶ್ ಬಾರ್ಡ್ರಲ್ಲಿ ಡಾಕಿ ಅನ್ನೋ ಒಂದು ಜಾಗ ಇದೆ, ಅಲ್ಲಿವರೆಗೂ ಹೋಗಿ ಅಲ್ಲಿ ಶೂಟಿಂಗ್ ಮಾಡಿದ್ವಿ. ಆ ಹೆಣಗಳ ಸೀನ್ ಎಲ್ಲ ಇದೆಯಲ್ಲ ಅದೆಲ್ಲ ಅಲ್ಲಿ, ಯಾಕೆಂದರೆ ತುಂಬಾ ಓಪನ್ ಏರಿಯಾ, ಎಷ್ಟು ಮೈಲಿ ನೋಡಿದ್ರು ಓಪನ್ ಇದೆ, ಗ್ರೀನ್ ಇದೆ, ಒಂಥರ ಡ್ರೈ ಇದೆ, ಎಲ್ಲ ಮಿಕ್ಸ್ ಆಫ್ ಇದು. ಅಲ್ಲೆಲ್ಲೋ ಕೂತ್ಕೊಂಡು ಚಾಯ್ ಕುಡಿದ್ವಿ. ತುಂಬ 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 ಚೆನ್ನಾಗಿದ್ದಿದ್ದ ಅನುಭವ ಅದು ಹೂಮಳೆ. ಯಾಕೆಂದರೆ ಆ ಕಡೆ ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಯಾವುದೂ ಶೂಟಿಂಗ್ ಆಗಿಲ್ಲದೆ ಇದ್ದಾಗ ನಾವು ಅಲ್ಲೆಲ್ಲ ಹೋಗಿ ಅದನ್ನು ಎಕ್ಸ್ಪ್ಲೋರ್ ಮಾಡಿ ಅಲ್ಲಿ ಜನಗಳ ಮಧ್ಯೆ. ಆ್ಯಂಡ್ ಒಂದು ಏನಪ್ಪ ಅಂದರೆ ದಿನಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂದರೆ ಪರಾಠ, ಚೆನ್ನಾಗಿ ಎಣ್ಣೆ ಹಾಕಿರೋ ಪರಾಠ, ಅದು ಅಲ್ಲಿ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾರೆ, ಸೊ ಮಸ್ಟರ್ಡ್ ಆಯಿಲ್ ಹಾಕಿ. ನಮ್ಮ ಪ್ರೊಡಕ್ಷನ್ ಅವ್ರಿಗೆ ಇಡ್ಲಿ ವಡೆ ಬೇಕೇ ಬೇಕು. ನಮಗೋಕೆ ಹೆಂಗೋ ನಡೀತಾ ಇತ್ತು, ಪ್ರೊಡಕ್ಷನ್ ಅವ್ರಿಗೆ ಇಡ್ಲಿ ವಡೆ ಇಲ್ಲ ಅಂದರೆ ಅವ್ರಿಗೆ ಬೇಜಾರಾಗ್ಬಿಡೋದು ದಿನ, ಅಯ್ಯೋ ದಿನ ಇದೆ ಪರಾಠ ತಿನ್ನಬೇಕಾ ಅಂತ. ಬಟ್ ಆ್ಯಕ್ಚುಲಿ ನಾವು ಎಲ್ಲಿರ್ತೀವೋ ಅಲ್ಲಿ ಆಹಾರ ಏನಿರುತ್ತೋ ಅದನ್ನು ತಿನ್ನಲೇಬೇಕು, ಏನೂ ಮಾಡೋಕ್ಕಲ್ಲ. ಬಟ್ ಆದರೂ ಇವ್ರು ಹೆಂಗೋ ಮ್ಯಾನೇಜ್ ಮಾಡೋರು, ಆಮೇಲೆ ಎಲ್ಲೋ ಒಂದು ಕಡೆ ಹೊಂದಿಸ್ಕೊಂಡು ಇಡ್ಲಿ ವಡೆನೂ ಮಾಡೋರು, ಅಡುಗೆ ಮಾಡ್ಕೊಂಡು ಅವರೇ ಪ್ರೊಡಕ್ಷನವರು. ಬಟ್ ಚೆನ್ನಾಗಿರೋದು ಆ ಎಕ್ಸ್ಪೀರಿಯನ್ಸ್ ಎಲ್ಲ. ಅಂದರೆ ಎಲ್ರಿಗೂ ಗೊತ್ತಲ್ಲ ಪ್ರೊಡಕ್ಷನ್ ಅಂದರೆ ಇಡ್ಲಿ ವಡೆ ತಿಂಡಿ ಇರಲೇಬೇಕು ಅಂತ, ಅದಿಲ್ಲದೆ ಅಲ್ಲಿ ಹೆಂಗೆ ಶೂಟಿಂಗ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಇದೆಲ್ಲ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್.